12 ನವೆಂಬರ್ 1996 ಮಧ್ಯಾಹ್ನ 3 ಗಂಟೆ 55 ನಿಮಿಷ ಕಜಕಿಸ್ತಾನ್ ದೇಶದಲ್ಲಿ ಶಿಮ್ಕೆಟ್ ಹೆಸರಿನ ಒಂದು ನಗರ. ಈ ನಗರದಿಂದ ಕಜಕಿಸ್ತಾನ್ ಏರ್ಲೈನ್ಸ್ಗೆ ಸೇರಿದ ಒಂದು ಚಾರ್ಟರ್ಡ್ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತೆ. ಆ ವಿಮಾನ ದೆಹಲಿಯತ್ತ ಸಾಗುತ್ತಿತ್ತು. ವಿಮಾನದಲ್ಲಿ ನೆರೆಯ ಕಿರ್ಗಿಸ್ತಾನ್ ದೇಶದ ಉದ್ಯಮಿಗಳ ತಂಡವೊಂದು ಕುಳಿತಿತ್ತು. ಅವರೆಲ್ಲ ಭಾರತಕ್ಕೆ ಉಣ್ಣೆ ಖರೀದಿಗೆಂದು ಬರುತ್ತಿದ್ದರು. ಅದೇ ಹೊತ್ತಿಗೆ ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಸೌದಿಯ ಒಂದು ಏರ್ಲೈನ್ಸ್ ಫ್ಲೈಟ್ ಟೇಕ್ ಆಫ್ಗೆ ತಯಾರಾಗಿತ್ತು. ಆ ವಿಮಾನದಲ್ಲಿ 362 ಪ್ರಯಾಣಿಕರಿದ್ದರು. ಅವರಲ್ಲಿ 231 ಮಂದಿ ಭಾರತೀಯರು. ಸಂಜೆ 6 ಗಂಟೆ 33 ನಿಮಿಷ ದೆಹಲಿಯಿಂದ ಸೌದಿ ಏರ್ಲೈನ್ಸ್ನ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಆ ದಿನ ಸಂಜೆ ದೆಹಲಿಯ ಏರ್ ಟ್ರಾಫಿಕ್ ಕಂಟ್ರೋಲ್ನಲ್ಲಿ ವಿ.ಕೆ. ದತ್ತಾ ಕರ್ತವ್ಯದಲ್ಲಿದ್ದರು. ಅವರು ಸೌದಿ ಮತ್ತು ಕಜಕಿಸ್ತಾನ್ ಎರಡೂ ವಿಮಾನಗಳಿಗೂ ಕಮ್ಯುನಿಕೇಟ್ ಮಾಡ್ತಿದ್ರು. ದೆಹಲಿ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಬಹುದು ಅಂತ ಸೌದಿ ಏರ್ಕ್ರಾಫ್ಟ್ಗೆ ಕ್ಲಿಯರೆನ್ಸ್ ನೀಡಿದ್ದು ಅವರೇ. ಕೆಲ ನಿಮಿಷಗಳ ಬಳಿಕ ಸೌದಿ ಪ್ಲೇನ್ನ ಪೈಲಟ್ ಇದೇ ATC ದತ್ತಾಗೆ ರಿಪೋರ್ಟ್ ಮಾಡ್ತಾರೆ, ನಮ್ಮ ಪ್ಲೇನ್ 10,000 ಫೀಟ್ ಎತ್ತರಕ್ಕೆ ತಲುಪಿದೆ ಅಂತ. 14,000 ಫೀಟ್ವರೆಗೆ ಹೋಗಬಹುದಾ ಅಂತ ಕ್ಲಿಯರೆನ್ಸ್ಗೆ ಅನುಮತಿ ಕೇಳಿದ್ದ ಆ ಪೈಲಟ್ ದತ್ತಾ ಪರ್ಮಿಷನ್ ನೀಡ್ತಾರೆ. ಇನ್ನೊಂದು ಕಡೆ ಕಜಕ್ನ ಪ್ಲೇನ್ ಲ್ಯಾಂಡ್ ಆಗಲು ಬರುತ್ತಿದೆ. ದತ್ತಾ ಆ ಕಜಕ್ ವಿಮಾನದ ಪೈಲಟ್ಗೆ ಹೇಳ್ತಾರೆ 15,000 ಫೀಟ್ ಎತ್ತರದಲ್ಲಿರಿ ಅಂತ, ಅದಕ್ಕಿಂತ ಕಡಿಮೆ ಎತ್ತರಕ್ಕೆ ಇಳಿಯಬೇಡಿ ಅಂತ. ಎರಡು ವಿಮಾನಗಳ ನಡುವೆ 1000 ಫೀಟ್ಗಳ ವರ್ಟಿಕಲ್ ಡಿಸ್ಟೆನ್ಸ್ ಇರಬೇಕೆಂಬುದು ನಿಯಮ. ವಿ.ಕೆ. ದತ್ತಾ ಅವರು ತಮ್ಮ ಸ್ಕ್ರೀನ್ನಲ್ಲಿ 2 ಏರ್ಕ್ರಾಫ್ಟ್ಗಳು ಬ್ಲಿಂಕಿಂಗ್ ಡಾಟ್ಗಳ ಹಾಗೆ ಕಾಣಿಸುತ್ತಿದ್ದುದನ್ನು ನೋಡ್ತಾ ಇದ್ರು. ಕೆಲವೇ ನಿಮಿಷದಲ್ಲಿ ಆ 2 ಬ್ಲಿಂಕಿಂಗ್ ಡಾಟ್ಸ್ ತುಂಬ ಸಮೀಪಕ್ಕೆ ಬಂದವು. ನೋಡುತ್ತಲೇ ಆ 2 ಬಿಂದುಗಳು ಪರಸ್ಪರ ಒಂದೇ ಬಿಂದುವಾದಂತೆ ಕಾಣಿಸಿತು ಮತ್ತು ದಿಢೀರ್ ನಾಪತ್ತೆಯಾಗಿ ಬಿಟ್ಟವು. ಅದೇ ಹೊತ್ತಿಗೆ ದೆಹಲಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಪೇಟೆ ಚರ್ಕಿ ದಾದ್ರಿ ಅಂತ. ಆ ನಗರದ ಜನರಿಗೆ ಆಕಾಶದಲ್ಲಿ ದಿಢೀರನೆ ಒಂದು ಪ್ರಕಾಶಮಾನವಾದ ಬೆಳಕು, ಮಿಂಚು ಸಿಡಿಲುಗಿಂತಲೂ ಪ್ರಕಾಶಮಾನವಾದ ಬೆಳಕು, ಜೊತೆಗೆ ಗುಡುಗಿಗಿಂತಲೂ ಜೋರಾದ ಶಬ್ದ ಕೇಳಿಸುತ್ತೆ. ಆ ಬಳಿಕ ಆಕಾಶದಿಂದ ಲೋಹದ ತುಂಡುಗಳು ಮಳೆಯಂತೆ ಸುರಿದಿದ್ದವು. 2 ವಿಮಾನಗಳು ಆಕಾಶದಲ್ಲೇ ಪರಸ್ಪರ ಡಿಕ್ಕಿಯಾಗಿದ್ದವು. ಈ ದೇಶ ಕಂಡ ಮೊದಲ ಅತಿ ದೊಡ್ಡ ದುರಂತವೊಂದು ಸಂಭವಿಸಿತ್ತು. ಈ ದುರಂತದಲ್ಲಿ ಆಕಾಶದಲ್ಲೇ ಸುಟ್ಟು ಭಸ್ಮವಾಗಿ ಹೋದವರು 349 ಮಂದಿ. ಅದು ದೇಶದ ಇತಿಹಾಸದಲ್ಲಿ ಮೊದಲ ಅತಿ ಭೀಕರ ಮಿಡ್ ಏರ್ ದುರಂತವಾಗಿತ್ತು. ಅದಕ್ಕೂ ಮುನ್ನ 1978ರಲ್ಲಿ ಮುಂಬೈಯಿಂದ ದುಬೈಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ 2 ನಿಮಿಷದಲ್ಲಿ ಪತನಗೊಂಡು 213 ಮಂದಿ ಸಾವಿಗೀಡಾಗಿದ್ದರು. ಅದು ದೇಶ ಕಂಡ 2ನೇ ಅತಿ ದೊಡ್ಡ ವಿಮಾನ ದುರಂತವಾಗಿತ್ತು. ದೇಶದ 3ನೇ ಅತಿ ದೊಡ್ಡ ಏರ್ ಕ್ರ್ಯಾಶ್ ಸಂಭವಿಸಿದ್ದು ಮಂಗಳೂರಿನಲ್ಲಿ. ದುಬೈನಿಂದ ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಿದ್ದ ವಿಮಾನ ರನ್ವೇಯ ತಡೆಗೋಡೆಗೆ ಬಡಿದು ಪಕ್ಕದ ಗುಡ್ಡಕ್ಕೆ ಅಪ್ಪಳಿಸಿ 2 ಬೃಹತ್ ತಾಳೆ ಮರಗಳ ಮಧ್ಯೆ 2 ತುಂಡಾಗಿ ಹೊತ್ತಿ ಉರಿದಿತ್ತು. ಒಂದೇ ಹೊತ್ತಲ್ಲಿ 158 ಜನ ಕೇವಲ 5-10 ನಿಮಿಷದಲ್ಲಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದರು. ಆ ದುರಂತ ನಡೆದು ಮೇ 22ಕ್ಕೆ ಬರ್ತಿ 15 ವರ್ಷ ತುಂಬುತ್ತೆ. ಅದು 22 ಮೇ 2010 ನಸುಕಿನ ಜಾವ 1 ಗಂಟೆ 6 ನಿಮಿಷ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ 812 ಹೆಸರಿನ ವಿಮಾನ ಮಂಗಳೂರಿನತ್ತ ಹೊರಟಿತ್ತು. 55 ವರ್ಷದ ಸರ್ಬಿಯಾ ದೇಶದ ಜ್ಲಾಕೋ ಗ್ಲುಸಿಕಾ ವಿಮಾನದ ಕ್ಯಾಪ್ಟನ್ ಆಗಿದ್ದರು. 40 ವರ್ಷದ ಹರ್ಬಿಂದರ್ ಸಿಂಗ್ ಅಹ್ಲುವಾಲಿಯಾ ಸಹ ಪೈಲಟ್ ಆಗಿದ್ದರು. ವಿಮಾನದಲ್ಲಿ 6 ಸಿಬ್ಬಂದಿ, 166 ಪ್ರಯಾಣಿಕರಿದ್ದರು. 4 ಮಂದಿ ಹಸುಗೂಸುಗಳು. ಎಲ್ಲರೂ ನಿದ್ದೆಯಲ್ಲಿದ್ದರು. ಸವಿ ನಿದ್ದೆ ಅದು. ಬಹುತೇಕರು ದುಬೈಯಲ್ಲಿ ಉದ್ಯೋಗದಲ್ಲಿದ್ದು ಊರಿಗೆ ಮರಳುತ್ತಿದ್ದರು. ಎಷ್ಟೋ ದಿನಗಳ ಬಳಿಕ ಊರಿಗೆ ಮರಳಿ ತಮ್ಮವರನ್ನು ಸಂಧಿಸುವ ಖುಷಿಯಲ್ಲಿದ್ದವರು. ಆದರೆ ಕೇವಲ ಪೈಲಟ್ಗಳಷ್ಟೇ ಅಲ್ಲ, ಇಡೀ ವ್ಯವಸ್ಥೆಯ ಅಸಡ್ಡೆಯಿಂದ ಆ ಮುಂಗಾರು ಆರಂಭದ ದಿನಗಳಲ್ಲಿ ಮಂಗಳೂರಿನಲ್ಲಿ ಅತಿ ದೊಡ್ಡ ದುರಂತವೇ ನಡೆದು ಹೋಯಿತು. ಪತನದ ಬಗ್ಗೆ ತನಿಖೆ ನಡೆಯಿತು, ಪರಿಹಾರ ನೀಡಲಾಯಿತು, ಕೋರ್ಟ್ನಲ್ಲಿ ವಿಚಾರಣೆಗಳು ನಡೆದವು. ನಿಮಗೆ ಒಂದು ನಿದರ್ಶನವನ್ನು ನೀಡ್ತೀನಿ. DGCA ನಿಯಮಗಳ ಪ್ರಕಾರ ದುರಂತದ ಸ್ವರೂಪ ಹೇಗೆಯೇ ಇದ್ದರೂ ವಿಮಾನ ಪತನವಾದ ಬಳಿಕ ಬಿಡಿಭಾಗ ಅವಶೇಷಗಳೆಲ್ಲವನ್ನು ಒಟ್ಟು ಮಾಡಿ ಆ ವಿಮಾನದ ರಚನೆಯನ್ನು ಮರುಕಟ್ಟಬೇಕೆಂಬ ಕಡ್ಡಾಯ ನಿಯಮವಿದೆ. ಮಂಗಳೂರಿನಲ್ಲಿ ಹಾಗೆ ಮಾಡಿದರು. ಆದರೆ ಇಲ್ಲಿ ಸುಮಾರು 40 ದಿನಗಳ ಕಾಲ ವಿಮಾನದ ಬಿಡಿಭಾಗಗಳೆಲ್ಲ ಮಳೆ, ಬಿಸಿಲು, ಕೆಸರಿಗೆ ಹಾಗೆಯೇ ಬಿದ್ದುಕೊಂಡಿದ್ದವು. ಈ ಪ್ರಕ್ರಿಯೆಯನ್ನು ನಡೆಸೋ ಗುತ್ತಿಗೆಯನ್ನು ಸ್ಥಳೀಯ ಫಿಜಾ ಎಂಬ ಸಂಸ್ಥೆಗೆ ನೀಡಲಾಗಿತ್ತು. ಈ ಸಂಸ್ಥೆ ದುರಂತದ ಸ್ಥಳದಲ್ಲಿದ್ದ ಬಿಡಿಭಾಗ ಅವಶೇಷಗಳನ್ನು ಲಾರಿಗಳಲ್ಲಿ ತುಂಬಿ ಅವನ್ನು ಮಂಗಳೂರು ಏರ್ಪೋರ್ಟ್ನ ಹೊಸ ಟರ್ಮಿನಲ್ನ ಬಯಲಲ್ಲಿ ರಾಶಿ ಹಾಕಿತ್ತು. ಈ ಫಿಜಾ ಸಂಸ್ಥೆಯ ಅಧಿಕಾರಿಗಳ ಪ್ರಕಾರ ಪತನ ಸ್ಥಳದಲ್ಲಿ ಸಂಗ್ರಹಿಸಲಾದ ಬಿಡಿಭಾಗಗಳ ಒಟ್ಟು ತೂಕ ಕೇವಲ 16 ಟನ್. ಸುಸ್ಥಿತಿಯಲ್ಲಿದ್ದಾಗ ಅದೇ ಬೋಯಿಂಗ್ 737-800 ಖಾಲಿ ವಿಮಾನದ ಒಟ್ಟು ತೂಕ ಇದ್ದದ್ದು 40 ಟನ್.
ವಿಶೇಷ ಅಂದರೆ ಹೀಗೆ ಘಟನಾ ಸ್ಥಳದಿಂದ ಅವಶೇಷ ತೆರವಾದ ಬಳಿಕ ಅಲ್ಯಾರೂ ಪೊಲೀಸರು ಇರಲಿಲ್ಲ, ಅಧಿಕಾರಿಗಳಿರಲಿಲ್ಲ. ನಿರಂತರ 3 ದಿನಗಳ ಕಾಲ ಅಲ್ಲಿ ಗುಜರಿ ಆಯುವವರು ಬಂದು ವಿಮಾನದ ಅಳಿದುಳಿದ ಮೆಟಲ್ ಪಾರ್ಟ್ಗಳನ್ನು ಸಂಗ್ರಹಿಸಿ ಗುಜರಿ ಅಂಗಡಿಗಳಿಗೆ ನೀಡಿದ್ರು ಅಂತ ತನಿಖಾ ವರದಿಯಲ್ಲಿ ಹೇಳಲಾಗಿದೆ. ಇಲ್ಲಿ ಒಂದು ಪುಟ್ಟ ಭಾಗವು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳಬೇಕು. ತನಿಖೆಯ ವೇಳೆ 16 ಟನ್ ಬಿಡಿ ಭಾಗಗಳ ಅವಶೇಷದಲ್ಲಿದ್ದ ಒಂದು ಪುಟ್ಟ ಬೆರಳಿನಷ್ಟು ದೊಡ್ಡದಾದ ಸ್ವಿಚ್ ಫ್ಲಾಪ್ ಲೊಕೇಟರ್ ಕೊನೆ ಹಂತದಲ್ಲಿ ವಿಮಾನವನ್ನು ಟೇಕ್ ಆಫ್ಗೆ ಪ್ರಯತ್ನಿಸಲಾಗಿತ್ತು ಎಂಬ ಪುರಾವೆಯನ್ನು ಹೇಳುತ್ತಿತ್ತು. ಒಂದು ಪುಟ್ಟ ಸ್ವಿಚ್ ಕೂಡ ಇಷ್ಟೆಲ್ಲವನ್ನೂ ಹೇಳುವಾಗ ಉಳಿದೆಲ್ಲ ಬಿಡಿ ಭಾಗಗಳು ಯಾರಿಗೂ ತಿಳಿಯದಂತೆ ಗುಜರಿಗೆ ಹೋಗಿದ್ದು ಹೇಗೆ ಅನ್ನೋದು ಇಲ್ಲಿ ಪ್ರಶ್ನೆ. ಇನ್ನೊಂದು ವಿಚಾರ ಅಂದರೆ ವಿಮಾನ ಪತನವಾದ ತಕ್ಷಣ ನೆರವಿಗೆ ಬಂದವರು ಜಾತಿ ಮತ ಮರೆತ ನೂರಾರು ಜನ. ಅದರಲ್ಲಿ ಕೆಲವರು ದುಷ್ಕರ್ಮಿಗಳು ಇದ್ದರು. ಒಂದು ಮಹಿಳೆಯ ಸುಟ್ಟು ಕರಕಲಾದ ದೇಹ, ಅವರ ಹೊಟ್ಟೆ ಬಳಿ ಸುಟ್ಟ ಮಗು ಭ್ರೂಣದಂತೆ ಕಾಣಿಸ್ತಿತ್ತು. ಆ ಮಹಿಳೆಯ ಶವವನ್ನು ಎತ್ತಿ ಕೆಳಗಡೆ ಇರುವ ಸ್ವಯಂ ಸೇವಕರ ಕೈಗಳಿಗೆ ದಾಟಿಸಿ ಇಳಿಸುತ್ತಿದ್ದರು. ಅಷ್ಟರಲ್ಲಿ ಒಬ್ಬಾತ ಮಹಿಳೆಯ ಶವದ ಕೈ ಹಿಡಿದು ಮೇಲೆತ್ತುವಂತೆ ನಡೆಸುತ್ತಾ ಶವದ ಕೈಯಲ್ಲಿದ್ದ ಬಂಗಾರದ ಬಳೆಗಳನ್ನು ಕಿಸೆಗೆ ಜಾರಿಸಿಕೊಂಡಿದ್ದ. ಅಲ್ಲಿ ಇದಕ್ಕೂ ಮುನ್ನವೂ ಆತ ಹಲವು ಬಾರಿ ಮೃತದೇಹಗಳ ಮೇಲೆ ಕೈಚಳಕ ತೋರಿಸಿದ್ದ. ಆದರೆ ಬಳೆ ಜಾರಿಸುವುದನ್ನು ಸ್ವಯಂ ಸೇವಕರು ನೋಡಿಯೇ ಬಿಟ್ಟರು. ತಕ್ಷಣ ತಪಾಸಣೆ ನಡೆಸಿದಾಗ ಅವನ ಕಿಸೆ ಪ್ಯಾಂಟ್ಗಳಲ್ಲಿ ಚಿನ್ನಾಭರಣಗಳ ರಾಶಿ ಇತ್ತು. ಪ್ರಶ್ನಿಸಿದಾಗ ನನ್ನ ಸಂಬಂಧಿಕರದ್ದು ಎಂದಿದ್ದ. ಈತನಿಗೆ ಜನ ಹಿಂದೆ ಮುಂದೆ ನೋಡದೆ ಚೆನ್ನಾಗಿ ಥಳಿಸಿ ಓಡಿಸಿದ್ರು. ಮೃತದೇಹಗಳಿಂದ ಚಿನ್ನಾಭರಣ ಕಳವು ಮಾಡಲು ವ್ಯವಸ್ಥಿತ ತಂಡವೇ ಬಂದಿತ್ತು ಎಂಬ ಗುಮಾನಿ ಪೊಲೀಸರದ್ದು. ವಿಮಾನ ಎಲ್ಲ ಸುರಕ್ಷಾ ಸಂಕೇತಗಳ ವಿನಿಮಯದೊಂದಿಗೆ ರನ್ವೇಗೆ ಇಳಿದಿತ್ತು. ಆದರೆ ಅದು ಲ್ಯಾಂಡ್ ಆದದ್ದು ಭಾರಿ ಎತ್ತರದಿಂದ. ರನ್ವೇಯಲ್ಲಿ ನಿಲ್ಲಬೇಕಾದ ವಿಮಾನ ನೇರವಾಗಿ ಮುಂದಕ್ಕೆ ಚಲಿಸಿ ಸೂಚನಾ ಗೋಪುರ ಕಂಬಗಳಿಗೆ ಡಿಕ್ಕಿಯಾಗಿ ಆಳವಾದ ಪ್ರದೇಶಕ್ಕೆ ಬಿದ್ದು ಪತನವಾಗಿತ್ತು. ಇಡೀ ದುರಂತದಲ್ಲಿ ಎಲ್ಲರೂ ವಿಮಾನದ ಪೈಲಟ್ ಮೇಲೆಯೇ ಆರೋಪ ಹೊರಿಸಿದ್ರು. ತನಿಖಾ ವರದಿಯು ಅದನ್ನೇ ಹೇಳಿತ್ತು. ವಿಮಾನದ ಕಾಕ್ಪಿಟ್ನಲ್ಲಿ ಕೊನೆಯ 2 ಗಂಟೆಗಳ ಧ್ವನಿ ಮುದ್ರಿತವಾಗಿರುತ್ತೆ. ಆ 2 ಗಂಟೆಯಲ್ಲಿ ಕೊನೆಯ 1-2 ನಿಮಿಷ ಬಿಟ್ಟರೆ ಬಹುತೇಕ ಹೊತ್ತು ಪೈಲಟ್ ಗೊರಕೆ ಹೊಡೆಯುವುದಷ್ಟೇ ಕೇಳಿಸುತ್ತೆ. ಜೋರಾದ ಗೊರಕೆ ಮಧ್ಯೆ ಮಧ್ಯೆ ಕೆಮ್ಮುತ್ತಿದ್ದುದು ಕೇಳಿಸುತ್ತೆ. ಸಹ ಪೈಲಟ್ ಕೂಡ ಆಗಾಗ ಆಕಳಿಕೆ ಮಾಡ್ತಿರೋದು ಕೂಡ ಕೇಳಿಸುತ್ತೆ. ಅಂದರೆ ಇಡೀ ವಿಮಾನವನ್ನು ಕಂಟ್ರೋಲ್ ಮಾಡುವ 166 ಜನರ ಜೀವವನ್ನು ಕೈಯಲ್ಲಿ ಹಿಡಿದಿದ್ದ ಪೈಲಟ್ ಮತ್ತು ಸಹ ಪೈಲಟ್ಗಳಿಬ್ಬರೂ ಎಚ್ಚರದಲ್ಲಿರಲಿಲ್ಲ ಅನ್ನೋದು ಕಾಕ್ಪಿಟ್ನ ಈ ವಾಯ್ಸ್ ರೆಕಾರ್ಡ್ನಿಂದ ತಿಳಿದು ಬರುತ್ತೆ. ಹಾಗಾದರೆ ಅವರಿಗೆ ರೆಸ್ಟ್ ಇರಲಿಲ್ವಾ? ವಿಮಾನಯಾನ ಸಚಿವಾಲಯ ಮಾಡಿರೋ ತನಿಖೆಯಲ್ಲಿ ಇಬ್ಬರಿಗೂ ಸಾಕಷ್ಟು ವಿಶ್ರಾಂತಿ ನೀಡಲಾಗಿತ್ತು ಅಂತ ಹೇಳಲಾಗಿದೆ. ಮಂಗಳೂರಿಗೆ ಹೊರಡೋದಕ್ಕೆ ಮುಂಚೆ ದುಬೈಯಲ್ಲಿ ಅವರು ಡ್ಯೂಟಿ ಫ್ರೀ ಶಾಪಿಂಗ್ ಮಾಡಿದ್ರು. ಎಲ್ಲ ರೀತಿಯ ತಪಾಸಣೆಯಲ್ಲೂ ಪಾಸಾಗಿದ್ದರು. ಆದರೆ ಅವರ ಮೆಡಿಕಲ್ ತಪಾಸಣೆ ಮಾಡಿರಲಿಲ್ಲ. ದುಬೈಯಲ್ಲಿದ್ದ ಇಂಜಿನಿಯರ್ ಮಾತ್ರ ಅವರಿಬ್ಬರು ಫಿಟ್ ಆಗಿದ್ರು ಅಂತ ಹೇಳಿದ್ದನ್ನು ಈ ವರದಿ ತಿಳಿಸುತ್ತೆ. ಜೊತೆಗೆ ಈ ವಿಮಾನ ಪತನದ ಹಿಂದೆ ಯಾವುದೇ ಷಡ್ಯಂತ್ರ, ಬಾಂಬ್ ಸ್ಫೋಟ ಇತ್ಯಾದಿ ಕಾರಣಗಳೂ ಇಲ್ಲ ಅಂತಲೂ ಈ ವರದಿ ಸ್ಪಷ್ಟವಾಗಿ ಹೇಳುತ್ತೆ. 737-800 ಬೋಯಿಂಗ್ ಏರ್ಕ್ರಾಫ್ಟನ್ನು ಅಮೆರಿಕದ ಸಿಯಾಟಲ್ನಲ್ಲಿರೋ ಕಂಪನಿ ತಯಾರಿಸಿತ್ತು. ಈ ವಿಮಾನದ ಅಸಲಿ ಓನರ್ ಅಮೆರಿಕದ ದಿಲಾವಲ್ನಲ್ಲಿರೋ ಮೇ 4 ಲಯನ್ಸ್ ಏರ್ಕ್ರಾಫ್ಟ್ ಕಂಪನಿ. ಅದು ಐರ್ಲೆಂಡ್ನ ಅಲ್ಸ್ಟರ್ ಏವಿಯೇಷನ್ ಲೀಸಿಂಗ್ ಲಿಮಿಟೆಡ್ ಕಂಪನಿಗೆ ವಿಮಾನವನ್ನು ಲೀಸ್ಗೆ ನೀಡಿತ್ತು. ಪತನವಾಗೋದಕ್ಕೆ 2 ವರ್ಷ ಮುಂಚೆ ಅದನ್ನು ತಯಾರಿಸಲಾಗಿತ್ತು. 2010 ಡಿಸೆಂಬರ್ 31 ವಿಮಾನದ ಇನ್ಶೂರೆನ್ಸ್ ವ್ಯಾಲಿಡಿಟಿ ಇತ್ತು. ಆದರೆ 2 ವರ್ಷಗಳಲ್ಲಿ ಈ ವಿಮಾನದಲ್ಲಿ 6 ಪುಟ್ಟ ಅವಘಡಗಳು ಸಂಭವಿಸಿದ್ವು. 3 ಬಾರಿ ವಿಮಾನದ ಇಂಜಿನ್ನಲ್ಲಿ ರಕ್ತದ ಕಲೆಗಳು ಕಂಡುಬಂದಿದ್ವು. 1 ಬಾರಿ ವಿಮಾನದ ಇಂಜಿನ್ನಲ್ಲಿ ಹಕ್ಕಿಯ ರೆಕ್ಕೆಗಳು ಸಿಕ್ಕಿದ್ವು. ಯುಗೋಸ್ಲಾವಿಯಾದಲ್ಲಿ ಬೋಯಿಂಗ್ ವಿಮಾನ ಹಾರಾಟದ ತರಬೇತಿ ಪಡೆದಿದ್ದ ಕ್ಯಾಪ್ಟನ್ ಗ್ಲುಸಿಕಾ ಕೆನಡಾ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳ ವಿಮಾನಯಾನಗಳಲ್ಲಿ ಕೆಲಸ ಮಾಡಿದ್ದ. ಆದರೆ ಮೊದಲ ಪತ್ನಿಗೆ ಡೈವೋರ್ಸ್ ಕೊಟ್ಟು ಮತ್ತೊಂದು ಮದುವೆಯಾಗಿದ್ದ. ಇಬ್ಬರಲ್ಲೂ ಮಕ್ಕಳನ್ನು ಪಡೆದಿದ್ದ. ಮಕ್ಕಳ ಜೊತೆಗೆ ಚೆನ್ನಾಗಿದ್ದ. ಗ್ಲುಸಿಕಾಗೆ ಕೌಟುಂಬಿಕ ಅಥವಾ ಆರ್ಥಿಕ ಸಮಸ್ಯೆಗಳಿರಲಿಲ್ಲ. ಇನ್ನು ಸಹ ಪೈಲಟ್ ಹರ್ಬೀಂದರ್ ಸಿಂಗ್ ಅಹ್ಲುವಾಲಿಯಾ ಮುಂಬೈ ಮೂಲದವರು. ಅವರ ತಂದೆ ಉದ್ಯಮಿ. 40 ವರ್ಷದ ಅಹ್ಲುವಾಲಿಯಾ ಮದುವೆ ಆಗಿರಲಿಲ್ಲ. ಮಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಸಹ ಪೈಲಟ್ಗಳ ಜೊತೆ ವಾಸಿಸುತ್ತಿದ್ದ. ಇದೇ ವಿಮಾನ ಹಿಂದಿನ ದಿನ ಅಂದರೆ ಮೇ 21 ರಾತ್ರಿ 9:35ಕ್ಕೆ ಮಂಗಳೂರಿನಿಂದ ದುಬೈಗೆ ಹೊರಟಿತ್ತು. ದುಬೈ ತಲುಪಿದ ಬಳಿಕ ಪೈಲಟ್ಗಳಿಗೆ 1 ಗಂಟೆ 22 ನಿಮಿಷಗಳಷ್ಟು ಕಾಲ ವಿಶ್ರಾಂತಿಯ ಸಮಯವಿತ್ತು. ಕ್ವಿಕ್ ಟರ್ನ್ ಅರೌಂಡ್ ಫ್ಲೈಟ್ ಆಗಿದ್ದ ಕಾರಣ ಅಲ್ಲಿ ಪೈಲಟ್ಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಬೇಕಾದ ನಿಯಮವಿರಲಿಲ್ಲ. ಆದರೆ ಮಂಗಳೂರಿನಿಂದಲೇ ಇವೆಲ್ಲ ಟೆಸ್ಟ್ಗಳನ್ನು ಮಾಡಲಾಗಿತ್ತು ಅನ್ನೋದು ವಿಮಾನಯಾನ ಸಂಸ್ಥೆಯ ಊಹೆ. ಆದರೆ ಆ ದಿನ ಈ ಅಸಂಪ್ಷನ್ ಡೇಂಜರಸ್ ಆಗಿ ಪರಿಣಮಿಸಿತ್ತು. ಈಗ ಎದ್ದಿರೋ ಪ್ರಶ್ನೆ ಅಂದರೆ ಅವರು ನಿಜವಾಗಿಯೂ ವಿಮಾನ ಚಾಲನೆಗೆ ಫಿಟ್ ಆಗಿದ್ರಾ ಅನ್ನೋದು. ವಿಮಾನ ಈಗ ದುಬೈಯ ರನ್ವೇಯಿಂದ ಟೇಕ್ ಆಫ್ಗೆ ಸಿದ್ಧವಾಗಿತ್ತು. ವಿಮಾನದ ಥ್ರೋಟಲನ್ನು ಮುಂಭಾಗಕ್ಕೆ ಪುಷ್ ಮಾಡಲಾಯಿತು. ಇಂಜಿನ್ಗಳು ಸ್ಟಾರ್ಟ್ ಆದವು. ವಿಮಾನ ತಿಳಿನೀಲ ರಾತ್ರಿ ದುಬೈಯ ಆಕಾಶಕ್ಕೆ ಚಿಮ್ಮಿತ್ತು.
ಮಂಗಳೂರಿನತ್ತ ಅರಬ್ಬಿ ಕಡಲಿನ ಆಕಾಶದಲ್ಲಿ ಸುದೀರ್ಘ 3 ಗಂಟೆ 30 ನಿಮಿಷಗಳ ಜರ್ನಿ ಅದು. ಆಗ ನಸುಕಿನ ಜಾವ 2:30 ಗಂಟೆ. ಪೈಲಟ್ ಗ್ಲುಸಿಕಾನ ತವರು ನೆಲವಾದ ಸರ್ಬಿಯಾದ ಟೈಮ್ ಝೋನ್ನ ಪ್ರಕಾರ ಆತನಿಗೆ ಅದು ಗಾಢ ನಿದ್ದೆಯ ಹೊತ್ತು. ಅವರು ಆಗಾಗ ರಜಾಕಾಲವನ್ನು ಅನುಭವಿಸಲು ಸರ್ಬಿಯಾಗೆ ಹೋಗಿ ಬರುತ್ತಿದ್ದರು. ಅಂದರೆ ಅವನ ಬಾಡಿ ಕ್ಲಾಕ್ ಪ್ರಕಾರ ಗಾಢ ನಿದ್ದೆಯ ಸಮಯವದು. ನಿರಂತರ ಹಾರಾಟದ ದಣಿವು ಅವನ ಈ ನಿದ್ದೆಯ ವೃತ್ತವನ್ನು ಅಲ್ಲಾಡಿಸಿತ್ತು. ಆತ ತನ್ನ ಸೀಟನ್ನು ಹಿಂಭಾಗಕ್ಕೆ ತಳ್ಳಿ ಕಣ್ಮುಚ್ಚಿದ ಮತ್ತು ನೂರಾರು ಜನರು ಶಾಶ್ವತವಾಗಿ ಕಣ್ಣು ಮುಚ್ಚುವಂತೆ ಮಾಡಿದ. देखिए एक्चुअली मैं पहले पहुंचते हुए हम जो हादसा हुआ है जो रनवे का एंड है उधर गया था एक्चुअली. वो रनवे के एंड में क्या हो गया, हमारा ये फ्लाइट का पायलट ने 300 मीटर आगे लैंडिंग करने के लिए देखा. लैंडिंग करने के टाइम में उधर रनवे एंडिंग हो गया. एंडिंग होने के टाइम में इसका फास्ट स्लो नहीं हो गया था, उसको कंट्रोल नहीं किया, थोड़ा हल्का बारिश आ रहा था. इसीलिए एक्चुअली क्या कर दिया, ऐसा लिफ्ट करने के लिए उठने के लिए और दोबारा फ्लाई करने के लिए देखा. वो फ्लाई करने के टाइम में क्या हो गया, इसका एक राइट विंग है, अभी भी मैं दिखाता हूँ उधर ऊपर ये उधर का जो एक सिग्नल है वो सिग्नल गेट को लगा के वो नीचे गिर गया और फ्लाइट भी नीचे गिर गई. उसके साथ ही नीचे गिर के ऐसा नीचे होते आया और उसमें नीचे आते टाइम में ये फ्लाइट 2 टुकड़ा हो गया. आग लग गया. जब ये आग लगने के टाइम में 2 टुकड़ा हो गया. टुकड़ा होके वो जो 6 लोग था ना वो बीच का पीछे बैठा था, वो लोग जंप करके सर्वे हो गया. 6 आदमी, उसमें एक आदमी को कुछ नहीं लगा. 5 आदमी फिलहाल हॉस्पिटल में दाखिल हो गए. ಕೆಲವೇ ಹೊತ್ತಲ್ಲಿ ಗಾಢ ನಿದ್ದೆಗೆ ಜಾರಿದ್ದ ಪೈಲಟ್ ಗ್ಲುಸಿಕಾ ಕಾಕ್ಪಿಟ್ ತುಂಬ ಅವನ ಗೊರಕೆಯ ಸದ್ದೇ ಆವರಿಸಿತ್ತು. ಈ ಗೊರಕೆಯ ಸದ್ದು ವಿಮಾನ ಪತನವಾಗೋದಕ್ಕೆ ಮುಂಚಿನ 5 ನಿಮಿಷಗಳವರೆಗೆ ಕೇಳಿಸ್ತಿತ್ತು. ಅಂದರೆ ವಿಮಾನ ದುರಂತವಾದ ಕೊನೆಯ ಕೆಲವು ನಿಮಿಷ ಮಾತ್ರ ಆತ ಎಚ್ಚರವಿದ್ದದ್ದು. ಆಗ ಕೈ ಮೀರಿತ್ತು. ಸಹ ಪೈಲಟ್ ಒಬ್ಬನೇ ATC ಕಮ್ಯುನಿಕೇಷನ್ ಮಾಡುತ್ತಾ ವಿಮಾನ ಹಾರಾಟವನ್ನು ನಿಯಂತ್ರಿಸಬೇಕಾಯಿತು. ಇಬ್ಬರು ಮಾಡಬೇಕಾದ ಕೆಲಸವನ್ನು ಒಬ್ಬನೇ ನಿಭಾಯಿಸ್ತಿದ್ದ. ಮಂಗಳೂರಿನ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆಗಬೇಕಾದ್ರೆ ಬಲು ಎಚ್ಚರದ ಟೀಮ್ ವರ್ಕ್ ಬೇಕಾಗುತ್ತೆ. ಅದು ಟೇಬಲ್ ಟಾಪ್ ರನ್ವೇ. ದೇಶದ 7 ಅತ್ಯಂತ ಅಪಾಯಕಾರಿ ರನ್ವೇಗಳಲ್ಲಿ ಇದು ಕೂಡ ಒಂದು. ರನ್ವೇಯ ಸುತ್ತಲೂ ಆಳವಾದ ಕಣಿವೆ, ಗುಡ್ಡಗಳು. ಈ ಕ್ರಿಟಿಕಲ್ ಏರ್ಪೋರ್ಟ್ನಲ್ಲಿ ಪೈಲಟ್ ಮಾತ್ರ ವಿಮಾನವನ್ನು ಲ್ಯಾಂಡ್ ಮಾಡಬೇಕಾಗಿತ್ತು. ಅದು ಮೇ 21ರ ಬೆಳಗಿನ ಜಾವ 5 ಗಂಟೆ 33 ನಿಮಿಷ. ವಿಮಾನ ಮಂಗಳೂರಿಗೆ ಸಮೀಪಿಸುತ್ತಿತ್ತು. ATC ತನ್ನ ಸಿಬ್ಬಂದಿಗೆ ವಿಮಾನವು ರನ್ವೇ 24ರಲ್ಲಿ ಇಳಿಯಲಿದೆ ಎಂಬುದನ್ನು ಎಚ್ಚರಿಸಿತ್ತು. ಮಂಗಳೂರಿನಲ್ಲಿ ಪಶ್ಚಿಮದಲ್ಲಿ ಕುದುರೆಮುಖ ಬೆಟ್ಟ, ಸುತ್ತಲೂ ಗುಡ್ಡ, ಪರ್ವತಗಳಿರೋ ಕಾರಣ ಅಲ್ಲಿ ಗ್ಲೈಡ್ ಸ್ಲೋಪ್ ಲ್ಯಾಂಡಿಂಗ್ ಮಾಡಬೇಕಿತ್ತು. ಅಂದರೆ ರನ್ವೇಯ ಸುತ್ತಲೂ ಆಕಾಶದಲ್ಲಿ ಒಂದು ರೌಂಡ್ ಬಂದು ಲ್ಯಾಂಡಿಂಗ್ ಆಗೋದು. ಈ ಲ್ಯಾಂಡಿಂಗ್ ಬಗ್ಗೆ ಖುದ್ದು ಪೈಲಟ್ನೇ ATCಗೆ ಫುಲ್ ಬ್ರೀಫಿಂಗ್ ಮಾಡಬೇಕಿತ್ತು. ಇಲ್ಲಿ ಅದ್ಯಾವುದೂ ನಡೆಯೋದೇ ಇಲ್ಲ. ಪೈಲಟ್ ಗಾಢ ನಿದ್ದೆಯಲ್ಲಿದ್ದ. ಸಹ ಪೈಲಟ್ನೇ ಎಲ್ಲವನ್ನೂ ನಿಭಾಯಿಸ್ತಿದ್ದ ಕೊನೆಯ 1-2 ನಿಮಿಷಗಳವರೆಗೆ. ವಿಮಾನವನ್ನು ಪೈಲಟ್ ಚಲಾಯಿಸಿದ್ದು ಕೊನೆಯ 1-2 ನಿಮಿಷ ಮಾತ್ರ. ಮಂಗಳೂರಿಗೆ ಇನ್ನೂ 130 ಮೈಲು ದೂರವಿರುವಾಗಲೇ ವಿಮಾನ ಇಳಿಯೋದಕ್ಕೆ ಅನುಮತಿ ಕೇಳುತ್ತೆ. ಆಗಲೇ ಸಹ ಪೈಲಟ್ ಕ್ಯಾಪ್ಟನ್ ವಿ ಆರ್ ಅಪ್ರೋಚಿಂಗ್ ಅಂತಾನೆ. ಆದರೆ ನಿದ್ದೆಯ ಮಂಪರಲ್ಲೇ ಇದ್ದ ಪೈಲಟ್ ಏನೂ ಮಾತಾಡುವುದಿಲ್ಲ. ವಿಮಾನ ರನ್ವೇಯ ಎಂಟ್ರಿ ಪಾಯಿಂಟ್ಗೆ ತಲುಪಿತ್ತು. ಆಗ ವಿಮಾನ 2900 ಫೀಟ್ ಎತ್ತರದಲ್ಲಿರಬೇಕಿತ್ತು. ಆದರೆ ಇಲ್ಲಿ ವಿಮಾನ 10,500 ಅಡಿ ಎತ್ತರದಲ್ಲಿತ್ತು. ರನ್ವೇ ಸಮೀಪಿಸುತ್ತಿದ್ದಂತೆ ವಿಮಾನದ ವೇಗ ನಿಯಂತ್ರಣಕ್ಕೆ ಸ್ಪೀಡ್ ಬ್ರೇಕ್ ಅಪ್ಲೈ ಮಾಡ್ತಿದ್ದ. ವಿಮಾನ ಈಗ ರನ್ವೇಯಿಂದ 25 ಮೈಲು ದೂರದಲ್ಲಿತ್ತು, 18,000 ಅಡಿ ಎತ್ತರದಲ್ಲಿ. ಅಷ್ಟೊತ್ತಿಗಾಗಲೇ ಇಬ್ಬರು ಪೈಲಟ್ಗಳು ಸುಮಾರು ನಿರಂತರ 10 ಗಂಟೆಯ ಡ್ಯೂಟಿಯಲ್ಲಿದ್ದರು. ಈಗಲೂ ಪೈಲಟ್ ಗೊರಕೆ ಹೊಡಿತಿದ್ದ. ಈ ಹೊತ್ತಿಗೆ ಸಹ ಪೈಲಟ್ ಕೂಡ ಆಕಳಿಸ್ತಿರೋದು ಕೇಳಿಸ್ತಿತ್ತು. ಇನ್ನು ರನ್ವೇಗೆ ವಿಮಾನ ಇಳಿಬೇಕು. ಆ ಪಾಯಿಂಟ್ಗೆ ಬಂದಾಗ ವಿಮಾನ 2200 ಫೀಟ್ ಎತ್ತರದಲ್ಲಿರಬೇಕಿತ್ತು. ಆದರೆ ಈ ವಿಮಾನ 6000 ಫೀಟ್ ಎತ್ತರದಲ್ಲಿತ್ತು. ಬೆಳಗ್ಗೆ 6 ಗಂಟೆಯಾಗಿತ್ತು. ರನ್ವೇಯಿಂದ ವಿಮಾನ 10 ಮೈಲ್ ದೂರದಲ್ಲಿತ್ತು. ಕ್ಯಾಪ್ಟನ್ ಈಗ ಎಚ್ಚರಗೊಂಡಿದ್ದ. ಇಡೀ ವಿಮಾನವನ್ನು ತನ್ನ ನಿಯಂತ್ರಣಕ್ಕೆ ತಗೊಂಡ. ಅಷ್ಟರವರೆಗೆ ಇಡೀ ವಿಮಾನವನ್ನು ನಿಯಂತ್ರಿಸುತ್ತಿದ್ದದ್ದು ಸಹ ಪೈಲಟ್. ಆತನೇ ಮುಂದುವರಿತಿದ್ರೆ ಈ ಘಟನೆ ಸಂಭವಿಸ್ತಿರ್ಲಿಲ್ವೇನೋ. ಪೈಲಟ್ ಸ್ಪೀಡ್ ಬ್ರೇಕಿಂಗ್ ಅನ್ನು ಫುಲ್ ಸೆಟ್ಟಿಂಗ್ನಲ್ಲಿಟ್ಟ. ಈ ಪ್ರಯತ್ನಗಳ ಹೊರತಾಗಿಯೂ ವಿಮಾನ ಅತಿ ಎತ್ತರದಲ್ಲೇ ಇತ್ತು ಮತ್ತು ಎತ್ತರದಲ್ಲಿ ಗ್ಲೈಡ್ ಸ್ಲೋಪ್ ಲ್ಯಾಂಡಿಂಗ್ ಸಾಧ್ಯವೇ ಇರಲಿಲ್ಲ. 7.5 ಮೈಲು ದೂರದಲ್ಲಿದ್ದಾಗ ವಿಮಾನ 2000 ಅಡಿ ಎತ್ತರದಲ್ಲಿರಬೇಕು. ಆದರೆ ಅವರು 5000 ಅಡಿ ಎತ್ತರದಲ್ಲಿದ್ದರು. ವಿಮಾನ ಹುಚ್ಚುಚ್ಚಾಗಿ ಇಳಿಯುತ್ತಲೇ ಇತ್ತು. ಈ ಹೊತ್ತಲ್ಲೇ ಪೈಲಟ್ಗೆ ತಾವು ತುಂಬ ಎತ್ತರದಲ್ಲಿರೋದು ಅರಿವಿಗೆ ಬಂದಿತ್ತು. ಸಹ ಪೈಲಟ್ ಹೇಳ್ತಾನೆ, ನಾವು ತುಂಬ ಎತ್ತರದಲ್ಲಿದ್ದೇವೆ ಕ್ಯಾಪ್ಟನ್ ಅಂತ. ರನ್ವೇ ಸ್ಟ್ರೈಟ್ ಡೌನ್ ಇದೆ ಅಂತಾನೆ. ಆದರೆ ಪೈಲಟ್ ಲ್ಯಾಂಡಿಂಗ್ ಪ್ರಯತ್ನವನ್ನೇ ಮುಂದುವರಿಸ್ತಾನೆ. ಗೋ ಅರೌಂಡ್ ಅಂತ ವಿಮಾನವನ್ನು ಮತ್ತೆ ಹಾರಿಸಬೇಕೆಂಬ ಸಹ ಪೈಲಟ್ನ ಸಲಹೆಯನ್ನು ನಿದ್ದೆಯ ಮಂಪರಲ್ಲಿದ್ದ ಕ್ಯಾಪ್ಟನ್ ಕೇಳೋದೇ ಇಲ್ಲ.
ಏರ್ಪೋರ್ಟ್ನಿಂದ 2 ಮೈಲ್ ದೂರದಲ್ಲಿದೆ ವಿಮಾನ. ಕ್ಯಾಪ್ಟನ್ ಆಟೋ ಪೈಲಟ್ ಆಪ್ಷನ್ ತೆಗೆದು ಮ್ಯಾನ್ಯುವಲ್ ಕಂಟ್ರೋಲ್ ತೆಗೆದುಕೊಳ್ತಾನೆ. ವಿಮಾನ ರನ್ವೇಯಿಂದ 1.5 ಮೈಲ್ ದೂರದಲ್ಲಿದೆ. ಕಾಕ್ಪಿಟ್ ತುಂಬ ವಾರ್ನಿಂಗ್ ಸೈನ್ಗಳೇ ಕಾಣಿಸ್ತವೆ. ಆಟೋಮಿಕ್ ಸಿಸ್ಟಮ್ಗಳು ಒಂದರ ಮೇಲೊಂದರಂತೆ ಅಲಾರ್ಮ್ ಸೈನ್ ಕೊಡ್ತಲೇ ಇದ್ದವು. ಇದ್ದಕ್ಕಿದ್ದಂತೆ ಪೈಲಟ್ ಓ ಮೈ ಗಾಡ್ ಅನ್ನೋದು ಕೇಳಿಸುತ್ತೆ. ಆಗಲೂ ಸಹ ಪೈಲಟ್ ಹೇಳ್ತಾನೆ, ಕ್ಯಾಪ್ಟನ್ ಗೋ ಅರೌಂಡ್ ಅಂತ. ಬಲಗಡೆಯ ಚಕ್ರಗಳು ರನ್ವೇಗೆ ಬಡಿತವೆ. ಅರ್ಧಕ್ಕೂ ಹೆಚ್ಚಿನ ರನ್ವೇ ಮುಗಿದಿತ್ತು. ಅವರ ಬಳಿ ಇದ್ದದ್ದು ಕೇವಲ 2800 ಫೀಟ್ನಷ್ಟು ರನ್ವೇ ಮತ್ತು ಕೇವಲ 10 ಸೆಕೆಂಡ್. ಈಗ ಪೈಲಟ್ ಮತ್ತೆ ವಿಮಾನವನ್ನು ಹಾರಿಸೋ ಪ್ರಯತ್ನ ಮಾಡ್ತಾನೆ. ಆದರೆ ಆ ಹೊತ್ತಿಗೆ ಮರು ಹಾರಾಟಕ್ಕೆ ಬೇಕಾದ ವೇಗೋತ್ಕರ್ಷ ವಿಮಾನದಲ್ಲಿ ಇರಲೇ ಇಲ್ಲ. ವಿಮಾನ ರನ್ವೇಯ ತಡೆಬೇಲಿಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ 3 ಭಾಗವಾಗಿ ಬಿದ್ದಿತ್ತು. 100 ಜನ ಕೆಲವೇ ಸೆಕೆಂಡುಗಳಲ್ಲಿ ಸುಟ್ಟು ಭಸ್ಮವಾದರು. ಇಡೀ ದೇಶ ಕಂಡ 3ನೇ ಅತಿ ದೊಡ್ಡ ವಿಮಾನ ದುರಂತ ಸಂಭವಿಸಿತ್ತು.